ಹೇ ಆಲ್, ವೆಲ್ಕಮ್ ಟು ಶ್ರೇಯಾ ಲಾಗ್ಸ್. ಸ್ಯಾಟರ್ಡೆ ಸಂಡೇ ಬಂತು ಅಂತ ಅಂದರೆ ಐಟಮ್ಸ್ ಎಲ್ಲ ರೀಸ್ಟಾಕ್ ಮಾಡ್ಕೋಬೇಕು ಮತ್ತು ನಾನ್ ವೆಜ್ ತಿನ್ನಬೇಕು. ಸೊ ಅದಕ್ಕೆ ಇವತ್ತು ಹಾಗೆ ವಾಕ್ ಹೋದಂಗಾಗುತ್ತೆ ಅಂತ ಬೆಳಗ್ಗೆನೇ ಹೋಗಿ ಮಟನ್ ತೊಗೊಂಡು ಕೈಮಾ ತೊಗೊಂಡು ಹಾಗೆ ಬರ್ತಾ ಐಸ್ ಆ್ಯಪಲ್ ನೋಡಿದೆ. ಇದನ್ನು ಕನ್ನಡದಲ್ಲಿ ತಾಟಿನಿಂಗು ಅಂತಾರೆ ಅಲ್ವಾ. ಸೊ ಇದನ್ನು ಮಾರ್ತಾ ಇದ್ರು, ತೊಗೊಂಡೆ. ಅದ್ರ ರೇಟ್ ಅಂತೂ ಕಡಿಮೆನೇ ಆಗೋದಿಲ್ಲ. ಬೇಸಿಗೆಗಾಲದಲ್ಲೂ ಸೇಮ್ ರೇಟು, ಚಳಿಗಾಲ ಮಳೆಗಾಲ ಯಾವ ಕಾಲದಲ್ಲೂ ಸೇಮ್ ರೇಟ್ ಅದ್ರದ್ದು. ಸೊ ಹಾಗೆ ಸ್ವಲ್ಪ ಸೊಪ್ಪುಗಳು ಬೇಕಿತ್ತು, ಬಾಳೆಹಣ್ಣು ಎಲ್ಲ ತೊಗೊಂಡು, ಅವರೆಕಾಯಿ ಇತ್ತು ಅಲ್ಲೇ, ಅವರೆಕಾಯಿ ತೊಗೊಂಡಾಯಿತು. ಸೊ ಇದೇನು ಗೊತ್ತಾ ಗೈಸ್, ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಸ್ಪಿನ್ನಿಗೆ ಹೋಗಿದ್ದೆ. ನಮ್ಮ ಅಮ್ಮನೂ ಬಂದಿದ್ದರು. ಏನು ಮಾಡಿದ್ದಾರೆ, ನಾನು ಸ್ಪಿನ್ನಲ್ಲಿ ಹೇರ್ ಕಟ್ ಮಾಡಿಸ್ಕೊತೀನಿ, ನಮ್ಮ ಅಮ್ಮ ಅರ್ಧಕ್ಕರ್ಧ ಅವರೆಕಾಯಿ ಸುಲಿದೇ ಬಿಟ್ಟಿದ್ದಾರೆ ಸ್ಪಿನ್ನಲ್ಲಿ ಕೂತ್ಕೊಂಡು. ಅಮ್ಮಂದಿರೇ ಹೀಗೆ ಅಲ್ವಾ. ಸೊ ನನಗಂತೂ ಎಷ್ಟು ನಗು ಬಂತು ಅಂದರೆ ನೋಡ್ಬಿಟ್ಟು, ಇದೇನಿದು ಎಲ್ಲ ಕಾಳುಗಳೇ ಇಲ್ಲ ಅಂತೀನಿ, ನೋಡಿದ್ರಾಗ ನಾನು ಸುಲಿದೆ ಅಲ್ಲಿ ಕೂತಿದ್ದಾಗ ಅಂತ ಅಂದರು. ಸೊ ಹಾಗೆ ಇಲ್ಲಿ ನೋಡಿ ಮಟನ್ ಸಾಂಬಾರು ರೆಡಿ ಮಾಡ್ಕೊಂಡಾಯಿತು. ಸ್ವಲ್ಪ ಕಾಯೋದು ಕುದಿಸ್ಕೋಬೇಕಷ್ಟೆ. ಅಷ್ಟರಲ್ಲಿ ಈ ಕಡೆ ಮೆಣಸಿನ್ಕಾಯಿ ಅದು ಇದು ಕೊತ್ತಂಬರಿ ಎಲ್ಲ ತಂದಿದ್ನಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ನಾನು. ಸೊ ಇವಾಗ ಕೈಮಾಗೆ ಮಸಾಲೆ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಅದೆಲ್ಲ ಹಾಕಿ ರುಬ್ಬಿ ಇನ್ನೊಂದ್ಸತಿ ಇದನ್ನು ಚೆನ್ನಾಗಿ ಕಲಿಸ್ಕೊಬಿಟ್ರೆ ಮಸಾಲೆ ಕಂಪ್ಲೀಟಾಗಿ ಕೈಮಾಗೆ ಹಿಡಿಯುತ್ತೆ. ಆಮೇಲೆ ಕಾಯಿ ಹಾಕಿ ಕುದಿಸ್ತಿದ್ನಲ್ಲ ಸಾರಿಗೆ, ಅದಕ್ಕೆ ಒಂದೊಂದೇ ಕೈಮಾ ಉಂಡೆ ಮಾಡಿ ಅದರೊಳಗೆ ಹಾಕಿದ್ರೆ ಆಯಿತು. ಸ್ವಲ್ಪ ಉರಿ ಜಾಸ್ತಿ ಮಾಡಿಬಿಟ್ಟು ಇದನ್ನು ಹಾಕ್ಕೊಬಿಟ್ರೆ ಬೇಗ ಬೆಂದ್ಬಿಡುತ್ತೆ. ಇದೇನು ಜಾಸ್ತಿ ಹೊತ್ತು ಮಟನ್ ಥರ ಬೇಯಿಸೋದು ಬೇಡ, ಯಾಕಂದರೆ ರುಬ್ಬಿರ್ತೀವಲ್ಲ ಹಾಗಾಗಿ. ಸೊ ನೋಡಿ ಇಲ್ಲಿ ಎಲ್ಲ ಕೈಮಾ ಉಂಡೆ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಅದು ಬೆಂದಮೇಲೆ ಆ್ಯಕ್ಚುಲಿ ಮೇಲ್ ಬರುತ್ತೆ. ಸೊ ಇದೆಲ್ಲ ಮೇಲ್ ಬಂದಮೇಲೆ ತೋರಿಸ್ತೀನಿ ನಿಮಗೆ. ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಇದನ್ನು ಮುಚ್ಚಿಡ್ತಿದ್ದೀನಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ, ಆಮೇಲೆ ತೆಗೆದು ನೋಡೋಣ ಇರಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬೆಂದು ಮೇಲೆ ಬಂದಿದೆ. ಸೊ ಈಗ ಬಂದಿದೆ ಅಂತಂದರೆ ಅದು ಕಂಪ್ಲೀಟಾಗಿ ಬೆಂದೋಗಿದೆ ಅಂತ ಅರ್ಥ. ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ. ತುಂಬ ಟೇಸ್ಟಿ ಇರುತ್ತಲ್ವ ಕೈಮಾ ಉಂಡೆ. ಯಾರ್ಯಾರಿಗಿಷ್ಟ ಕಮೆಂಟ್ ಮಾಡಿ ಹೇಳಿ. ಸೊ ನಾನಂತೂ ಇವಾಗ ಊಟ ಮಾಡ್ತೀನಿ. ಮುದ್ದೆ ಇದ್ದಿದ್ರೆ ಚೆನ್ನಾಗ್ತಿತ್ತು, ಬಟ್ ಇವಾಗ ಟೈಮ್ ಇಲ್ಲ ಅಷ್ಟು. ಸೊ ಅನ್ನನೇ ತಿಂದೆ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.